ಹಲೋ ಹಾಯ್, ನಾನು ನಂದಿ ಮಾತಾಡ್ತಾ ಇರೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಒಂದು ಟೈಟಲ್ ಕೊಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ, ಹೊಸದಾಗಿ ಔಟ್ಸೈಡಿಂದ ಬಂದಂತಹ ಹಳ್ಳಿ ಜನಗಳೇ ಆಗಿರ್ಬೋದು, ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಅಲ್ಲೇನೋ ಒಳ್ಳೆ ದುಡ್ಡು ಸಂಪಾದನೆ ಆಗುತ್ತೆ, ಹೆಂಗೆ ಬದುಕ್ತಾರೆ ಹಂಗೆ ಬದುಕ್ತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಷ್ಟ ಇಲ್ಲಿ ಬಂದವ್ರಿಗೆ ಮಾತ್ರ ಗೊತ್ತಿರ್ತದೆ. ಬಟ್ ಓಕೆ, ಅದೆಲ್ಲಾರ್ದು ಅನುಭವಿಸುವಂಥದ್ದೇ. ಬಟ್ ನಾನು ಒಂದು ಬಂದಂತಹ ಹೊಸಬರಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಹೇಳ್ತಾ ಇರೋದು, ಫಸ್ಟು ನೀವು ಜಾಬು 50% ಕೊಟ್ಟರೆ, ಸೆಕೆಂಡ್ ಒನ್ ನೀವು ಇರ್ತಕ್ಕಂತಹ ಜಾಗ, ಬಟ್ ಅಲ್ಲಿ ನಿಮಗೆ ಕೊಲೀಗ್ಗಳಾಗಿ ಸಿಗುವಂತಹ ಜನಗಳಾಗಿರ್ಬೋದು, ಹೊಸದಾಗಿ ಪರಿಚಯ ಆಗಿರ್ತಕ್ಕಂಥ ಜನಗಳು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ, ಅವರು ಕರೆಕ್ಟಾಗಿರೋರು ನಿಮಗೆ ಸಿಕ್ಕಿದಾಗ ಮಾತ್ರ ನೀವು ಅಚೀವ್ಮೆಂಟ್ ಮಾಡೋಕ್ಕೆ ಖಂಡಿತ ಸಾಧ್ಯ. ಇಲ್ಲ ಅಂತ ಅಂದರೆ ನಮ್ಮ ಪ್ರಾಣ ನೀವು ಉದ್ಧಾರ ಆಗಕ್ಕಂತೂ ಆಗಲ್ಲ. ಯಾಕೆಂದರೆ ಅವ್ರು ರಾಂಗ್ ರೂಟಲ್ಲಿ ಹೋದರೆ ನೀವು ರಾಂಗ್ ರೂಟಲ್ಲೇ ಹೋಗ್ತೀರಾ. ಹಾಗಾಗಿ ಸಿಗ್ತಾರೆ, ಖಂಡಿತ ಸಿಗ್ತಾರೆ. ಸರಿ ಇದ್ರೂ ಸಿಗ್ತಾರೆ, ಸರಿ ಇಲ್ಲದೇ ಇದ್ರೂ ಸಿಗ್ತಾರೆ. ಬಟ್ ಆದರೆ ನಿಮ್ಮ ಆಯ್ಕೆ ಸರಿ ಇರೋರು ಮಾತ್ರ ಆಗಿರಬೇಕು. ಅವರನ್ನು ಫಾಲೋಅಪ್ ಮಾಡ್ಕೊಂಡು ನೀವು ಅವರನ್ನು ಒಂದು ಗೈಡ್ ತಗೊಳ್ಳಿ, ಏನು ತೊಂದರೆ ಏನಿಲ್ಲ. ಯಾಕೆಂದರೆ ಎಲ್ಲ ತಿಳಿದವರು ಯಾರೂ ಇಲ್ಲ. ಹೊಸ್ದಾಗಿ ಬೆಂಗಳೂರು ಬಂದಾಗ ಹೆಂಗಿರಬೇಕು, ಏನು ಎತ್ತ ಯಾರಿಗೂ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಒಂದು ಗೈಡೆನ್ಸ್ ತಗೊಂಡು ನೀವು ಕರೆಕ್ಟಾಗಿ ನೀವು ಮೂವ್ ಮಾಡ್ತಾ ಹೋದ್ರೆ ಮಾತ್ರ ಬೆಂಗಳೂರಲ್ಲಿ ಬದುಕಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಬಟ್ ನಾನು ಹೇಳ್ತಾ ಇಲ್ವಾ, 100 ಜನ ಫ್ರೆಂಡ್ಸನ್ನು ಸಂಪಾದನೆ ಮಾಡೋಕ್ಕಿಂತ ಸರಿಯಾಗಿರೋ ಒಬ್ಬ ಫ್ರೆಂಡ್ಸನ್ನು ಸಂಪಾದನೆ ಮಾಡಿ ಖಂಡಿತ ನೀವು ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕೋಗಿರೋ ಒಂದು ಒಳ್ಳೆ ಥರದಲ್ಲಿ ಜೀವನ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತೀನಿ. ಓಕೆ, ಬಾಯ್.